ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕ. ಒಂದು ಸಮಾಜ ಸೇವೆ ಮಾಡೋದು ನನ್ನ ಈಗಿನ ಕರ್ತವ್ಯ. ಒಂದು ಸೋಷಿಯಲ್ ವರ್ಕ್ ಮಾಡೋಣ ಅಂತ ನಾನಿದ್ದೀನಿ. ನೋಡಿ, ಇದು ಬೆಂಗಳೂರಿನ ಪ್ರತಿಷ್ಠಿತ ಮೆಜೆಸ್ಟಿಕ್ ಸರ್ಕಲ್ನಿಂದ ಅಂಡರ್ಗ್ರೌಂಡ್ ಅಂದರೆ ಅಂಡರ್ ಪಾಸ್. ನೋಡಿ, ಇಲ್ಲಿ ಬೇಕಾದಷ್ಟು ಅಂಗಡಿಗಳು ಇದ್ದಾವೆ. ಆ ಎರಡೂ ಬದಿಯಲ್ಲಿ ಒಂದು ಅಂಡರ್ ಪಾಸ್ನ ಎರಡೂ ಬದಿಯಲ್ಲಿ ನೋಡಿ, ಇಲ್ಲಿ ಸಾಮಾನ್ಯ ಜನರು ಓಡಾಡುವಂತಹ ರಸ್ತೆ ಒಳಗೆ ಅಂಗಡಿ ಮುಂಗಟ್ಟುಗಳನ್ನು ಮಾಡಿರುವಂಥದ್ದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ನೋಡಿ, ಇಲ್ಲಿ ಸರ್ಕಾರದ ಯಾವುದೇ ಇವರಿಗೆ ದಾಖಲಾತಿ ಇಲ್ಲದೇ ಮಾಡಿರ್ತಕ್ಕಂಥ ಅಂಗಡಿಗಳಿವೆಲ್ಲ. ನೋಡಿ, ಇಲ್ಲಿ ಒಂದು ದೊಡ್ಡ ಬಜಾರೇ ನಡೆಯೋಕ್ಕೆ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಿದೆಯಾ ಇದನ್ನು ಇಲ್ಲಿ ನೋಡಿ ಸರ್. ಇದು ಧರ್ಮನ ನ್ಯಾಯನ? ಬನ್ನಿ ಸರ್, ನೋಡಿ ಸರ್, ಇದು ಅಂಗಡಿಗಳು ಎರಡೂ ಬದಿಯಲ್ಲಿ ಅಂಡರ್ ಪಾಸ್ ಇದೆ. ಮೆಜೆಸ್ಟಿಕ್ ಅಂಡರ್ ಪಾಸಲ್ಲಿ ಅನಧಿಕೃತವಾಗಿ ನಡೆದಂಥ ಅಂಗಡಿಗಳಿವು. ಇದನ್ನು ಯಾರು ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು? ಇದೆಲ್ಲ ಇವೆಲ್ಲ ನಡೀಬೋದಾ? ಸರ್ಕಾರದ ಒಂದು ಲೈಸೆನ್ಸಿಂದ ನಡೀತಾ ಇರ್ತಕ್ಕಂಥದ್ದು ಅಂಗಡಿಗಳಿವೆಲ್ಲ. ನೋಡಿ ಸರ್, ನಾನು ನಿಮಗೆ ತೋರಿಸ್ಬೇಕು ಅಂತ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಜನಸಾಮಾನ್ಯರಿಗೆ ಇಲ್ಲಿ ತಿರುಗಾಡೋಕ್ಕೆ ಏನಾಗಿದೆ, ತೊಂದರೆ ಆಗ್ತಾಯಿದೆ. ನೋಡಿ, ಇಲ್ಲಿ ಇವರು ಅನಧಿಕೃತವಾಗಿ ಮಾಡಿರ್ತಕ್ಕಂತಹ ಅಂಗಡಿಗಳಿವೆಲ್ಲ. ಇಲ್ಲಿ ನೋಡಿ, ಯಾವ ಲೈಸೆನ್ಸ್ ಇಲ್ಲ, ಯಾವ GST ಇಲ್ಲ, ಏನೂ ಇಲ್ಲ ಇವ್ರಿಗೆ. ಪೊಲೀಸ್ ಬೇರೆ ಒಂದೇನೋ ಬೋರ್ಡ್ ಬೇರೆ ಹಾಕೋರೆ, ಸಾರ್ವಜನಿಕರು ಪೊಲೀಸ್ ಏನೋ ಒಂದು ಫೋನ್ ನಂಬರ್ ಬೇರೆ ಹಾಕಿದ್ದಾರೆ. ನೋಡಿ ಸರ್, ಇಲ್ಲಿ ಫೋನ್ ನಂಬರ್ ಬೇರೆ ಹಾಕ್ಯಾರೆ. ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದು ನ್ಯಾಯನ ಧರ್ಮನ? ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ಸರ್ಕಾರ ಇದನ್ನು ತೆಗೆಸಿ ಇಲ್ಲಿ ಜನಸಾಮಾನ್ಯರು ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ನನ್ನ ಮನವಿ. ನಾನು ಸರ್ಕಾರದ ವತಿಯಿಂದ ಇದನ್ನು ಕೇಳ್ತಾ ಇದ್ದೀನಿ. ದಯಮಾಡಿ ಇದನ್ನು ನೀವು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.